ಮತ್ತೊಂದು ಮೇಜರ್ ಅಪ್ಡೇಟ್, ಸೂರಜ್ ರೇವಣ್ಣಗೆ ಜಾಮೀನು ಮಂಜೂರಾಗಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಜೂನ್ 23ರಂದು ಅರೆಸ್ಟ್ ಆಗಿದ್ದ ಸೂರಜ್ ರೇವಣ್ಣ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಸೂರಜ್ ರೇವಣ್ಣ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ರು. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಈಗ ಅವರಿಗೆ ಜಾಮೀನು ಮಂಜೂರಾಗಿದೆ. ಸೂರಜ್ ರೇವಣ್ಣ ಅವರಿಗೆ MLC ಸೂರಜ್ ರೇವಣ್ಣ ಅವರಿಗೆ ಜಾಮೀನು ಮಂಜೂರಾಗಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಆದೇಶ ಹೊರಬಿದ್ದಿದೆ. ಅಸಹಜ ಲೈಂಗಿಕ ಕೇಸ್ನಲ್ಲಿ ಸೂರಜ್ ರೇವಣ್ಣ ಅವರ ಮೇಲೆ ಪ್ರಕರಣ ದಾಖಲಾಗಿತ್ತು. ವಿಚಾರಣೆ ನಡೆದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸೂರಜ್ ರೇವಣ್ಣ ಮುದ್ದೆ ಮುರಿತಾ ಇದ್ರು. ಸೂರಜ್ ರೇವಣ್ಣ ಅವರಿಗೆ ಕೊನೆಗೂ ಕೂಡ ಬಿಡುಗಡೆಯ ಭಾಗ್ಯ ಲಭಿಸುತ್ತಾ ಅಸಹಜ ಲೈಂಗಿಕ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದ ಸೂರಜ್ ರೇವಣ್ಣಗೆ ಜಾಮೀನು ಮಂಜೂರಾಗಿದೆ. ಜೂನ್ 23ನೇ ತಾರೀಕು ಸೂರಜ್ ರೇವಣ್ಣ ಅವರನ್ನ ಅವರ ನಿವಾಸದಿಂದಲೇ ಬಂಧನ ಮಾಡಿ ಕರೆದುಕೊಂಡು ಹೋದಂತ ಅಧಿಕಾರಿಗಳು, SIT ಅಧಿಕಾರಿಗಳ ತಂಡ, ಈಗ ಅವರಿಗೆ ಜಾಮೀನು ಮಂಜೂರಾಗಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಸೂರಜ್ ರೇವಣ್ಣಗೆ ಜಾಮೀನು ಮಂಜೂರಾಗಿದೆ. ಜೂನ್ 23ನೇ ತಾರೀಕು ಅರೆಸ್ಟ್ ಆಗಿದ್ದ ಸೂರಜ್ ರೇವಣ್ಣ ಇವತ್ತೇ ಬಿಡುಗಡೆ ಆಗ್ತಾರಾ? ಸೂರಜ್ ರೇವಣ್ಣಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಜಾಮೀನನ್ನ ನೀಡಿದೆ. ಸೂರಜ್ ರೇವಣ್ಣ ಅವರ ಮೇಲೆ ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ತೋಟದ ಮನೆಯಲ್ಲಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ, ನಾನು ಇಲ್ಲಿವರೆಗೂ ಕೂಡ ಸೂರಜ್ ರೇವಣ್ಣ ಪ್ರಭಾವಿ ಅನ್ನೋ ಕಾರಣಕ್ಕೋಸ್ಕರ ಮುಂದೆ ಬಂದಿರಲಿಲ್ಲ ಅಂತೇಳಿ ಎಲ್ಲ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಅದಾದ ನಂತರ ನಿರಂತರವಾಗಿ ವಿಚಾರಣೆ ಮಾಡಿದಂತಹ ಅಧಿಕಾರಿಗಳು, SIT ಅಧಿಕಾರಿಗಳು, ಇವರು ಇದರಲ್ಲಿ ಭಾಗಿಯಾಗಿದ್ದಾರೆ, ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನೋದಕ್ಕೆ ಕೆಲವೊಂದಿಷ್ಟು ಸಾಕ್ಷಿಗಳನ್ನ ಸಂಗ್ರಹಿಸಿದ್ರು. 29 ದಿನಗಳ ಸೆರೆವಾಸದಿಂದ ಸೂರಜ್ ರೇವಣ್ಣಗೆ ಕೊನೆಗೂ ಕೂಡ ಮುಕ್ತಿ, ಷರತ್ತುಬದ್ಧ ಜಾಮೀನನ್ನ ಮಂಜೂರು ಮಾಡಿದೆ ಕೋರ್ಟ್. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ 29 ದಿನಗಳ ಸೆರೆವಾಸದ ಬಳಿಕ ಸೂರಜ್ ರೇವಣ್ಣ ಬಿಡುಗಡೆಯಾಗ್ತಾ ಇದ್ದಾರೆ. ಸೂರಜ್ ರೇವಣ್ಣಗೆ ಜಾಮೀನು ಮಂಜೂರಾಗಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಷರತ್ತುಬದ್ಧ ಜಾಮೀನನ್ನು ಮಂಜೂರು ಮಾಡಿದೆ. ಯಾವುದೇ ಸಾಕ್ಷಿ ನಾಶ ಮಾಡಬಾರದು, ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಾರದು, ಈ ರೀತಿಯೆಲ್ಲ ಷರತ್ತುಗಳನ್ನು ಹಾಕಿ ಜಾಮೀನನ್ನು ನೀಡಿದೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್. ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಧ್ರುವರಾಜ್. 29 ದಿನಗಳ ಸೆರೆವಾಸದ ಬಳಿಕ ಸೂರಜ್ ರೇವಣ್ಣ ಅವರಿಗೆ ಜಾಮೀನು ಸಿಕ್ಕಿದೆ. ಇವತ್ತೇ ಏನಾದರೂ ಅವರು ಬಿಡುಗಡೆ ಆಗ್ತಾರಾ? ಏನೇನು ಷರತ್ತನ್ನ ನ್ಯಾಯಾಧೀಶರು ಹಾಕಿದ್ದಾರೆ? ರಂಜಿತ್, ಮುಖ್ಯವಾಗಿ ಸೂರಜ್ ರೇವಣ್ಣ ಏನಿದ್ದಾರೆ, ಇವರಿಗೆ ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪದ ಅಡಿ ಜೈಲು ಸೇರಿ ಇವತ್ತಿಗೆ ಕರೆಕ್ಟಾಗಿ 29 ದಿನ ಆಗಿತ್ತು. ಈಗ ಅವರಿಗೆ ಸದ್ಯ ಬಂಧನದಿಂದ ಮುಕ್ತಿ ಸಿಗುವಂತಹ ಕಾಲ ಹತ್ತಿರವಾಗಿದೆ. ಈಗ ಅವರಿಗೆ ಜನಪ್ರತಿನಿಧಿಗಳ ನ್ಯಾಯಾಲಯ ಷರತ್ತುಬದ್ಧ ಜಾಮೀನನ್ನು ಕೂಡ ಮಂಜೂರು ಮಾಡಿದ್ದಾರೆ. ಈ ಷರತ್ತುಬದ್ಧ ಜಾಮೀನಿನ ಪ್ರಕಾರ ಕೆಲವೊಂದಿಷ್ಟು ನಿಯಮಗಳನ್ನು ಅವರು ಅನುಸರಿಸಿ ಅಂದರೆ ಜೈಲಿನಿಂದ ಹೊರಬರ್ಬೋದು. ಆದರೆ ಈಗ ಸದ್ಯ 4:45 ಆಗಿದೆ. ಇವತ್ತೇ ಅವರಿಗೆ ಜಾಮೀನು ಇವತ್ತೇ ಅವರು ಜೈಲಿನಿಂದ ಹೊರ ಬರ್ತಾರಾ ಅಥವಾ ನಾಳೆ ಆಗುತ್ತಾ? ಈ ಕೆಲವೊಂದಿಷ್ಟು ನಿಯಮಗಳು ಅಂದರೆ ಕೆಲವೊಂದಿಷ್ಟು ಪ್ರಕ್ರಿಯೆಗಳು ನಡಿಬೇಕು. ಈ ಕೋರ್ಟ್ನ ಆದೇಶ ಪ್ರತಿಯನ್ನ ಜೈಲಧಿಕಾರಿಗಳಿಗೆ ತಲುಪಿಸಬೇಕು. ಅಲ್ಲಿ ಅದನ್ನ ಪರಿಶೀಲನೆ ನಡೆಸಿದ ನಂತರ ಸೂರಜ್ ರೇವಣ್ಣ ಅವರಿಗೆ ಬಿಡುಗಡೆಯನ್ನ ಮಾಡ್ತಾರೆ. ಅದು ಒಂದಿಷ್ಟು ಕಾಲಾವಕಾಶ 6 ಗಂಟೆಯ ಒಳಗೆ ಇದನ್ನ ತಲುಪಿಸುವಂತ ಕೆಲಸ ಆಗಬೇಕು. ಆದ್ರೆ ಈಗ ಸೂರಜ್ಗೆ ಬೇಲ್ ಸಿಕ್ಕರೂ ಕೂಡ ಇವತ್ತು ಬಿಡುಗಡೆ ಭಾಗ್ಯ ಇಲ್ಲ. ಒಂದು ಪ್ರಕರಣದಲ್ಲಿ ಮಾತ್ರ ಜಾಮೀನು ಮಂಜೂರಾಗಿದೆ, 2 FIR ದಾಖಲಾಗಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶವನ್ನು ಹೊರಡಿಸಿದೆ. ಸೂರಜ್ಗೆ ಬೇಲ್ ಸಿಕ್ಕರೂ ಕೂಡ ಆದರೆ ಬಿಡುಗಡೆ ಭಾಗ್ಯ ಇಲ್ಲ, ರಿಲೀಸ್ ಆಗೋದಿಲ್ಲ. ಕೇವಲ ಸೂರಜ್ ರೇವಣ್ಣಗೆ ಒಂದು ಪ್ರಕರಣದಲ್ಲಿ ಮಾತ್ರ ಜಾಮೀನಾಗಿರೋದು, 2ನೇ ಕೇಸ್ನಲ್ಲಿ ಇನ್ನೂ ಕೂಡ ಜಾಮೀನು ಸಿಕ್ಕಿಲ್ಲ. ಸೂರಜ್ ರೇವಣ್ಣಗೆ ಬೇಲ್ ಸಿಕ್ಕರೂ ಕೂಡ ಇವತ್ತು ಬಿಡುಗಡೆ ಆಗ್ತಾರಾ? ಆಗಲ್ಲ. ಯಾಕಂತ ಹೇಳಿದ್ರೆ ಸೂರಜ್ ರೇವಣ್ಣ ಅವರ ವಿರುದ್ಧ ಇಬ್ಬರು ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತೇಳಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಈಗ ಮೊದಲ ಪ್ರಕರಣದಲ್ಲಿ ಮೊದಲು ದಾಖಲಾದ FIR, ಆ ಪ್ರಕರಣದಲ್ಲಿ ಸೂರಜ್ ರೇವಣ್ಣಗೆ ಬೇಲ್ ಆಗಿರೋದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಷರತ್ತುಬದ್ಧ ಜಾಮೀನಾಗಿರೋದು. ಆದರೆ 2ನೇ ಪ್ರಕರಣ, ಮತ್ತೊಬ್ಬ ಸಂತ್ರಸ್ತ ಕೊಟ್ಟ ದೂರು, ಅದು 2ನೇ ಪ್ರಕರಣದಲ್ಲಿ ಇನ್ನೂ ಕೂಡ ಸೂರಜ್ ರೇವಣ್ಣಗೆ ಜಾಮೀನು ಸಿಕ್ಕಿಲ್ಲ. ಹಾಗಾಗಿ ಸೂರಜ್ ರೇವಣ್ಣ ರಿಲೀಸ್ ಆಗೋದಿಲ್ಲ. 2ನೇ ಕೇಸ್ನಲ್ಲಿ ಅವರಿಗೆ ಜಾಮೀನು ಆಗಿಲ್ಲ. ಸೂರಜ್ ರೇವಣ್ಣಗೆ ಬೇಲ್ ಸಿಕ್ಕರೂ ಕೂಡ ಬಿಡುಗಡೆ ಭಾಗ್ಯ ಮಾತ್ರ ಇಲ್ಲ.
ಕೇವಲ ಒಂದು ಪ್ರಕರಣದಲ್ಲಿ ಮಾತ್ರ ಜಾಮೀನು ಮಂಜೂರಾಗಿದೆ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತ ನಾವು ನಂಬಿದ್ದೀವಿ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತಾರೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ. ಇವತ್ತು ನಾವು KR ಪುರಂ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದೇವೆ. ಭೈರತಿ ಬಸವರಾಜ್ ಅವ್ರ ಹೆಂಗೆ ಏನು ಹೇಳ್ಕೊಳೋದೇನಿಲ್ಲ, ವ್ಯಾಪಾರ ಎಲ್ಲ ಮಾಡಕ್ ಬಿಡ್ತಾರಾ? ಇಲ್ಲಿ ಠಿಕಾನ ಇಲ್ಲ. ಅಲ್ಲಿ ಮಳೆ ಬಂದ್ರೆ ಅಲ್ಲೂ ಸಾಯ್ಬೇಕು, ಬುರ್ದ ಇದ್ರೂ ಅಲ್ಲೇ ಸಾಯ್ಬೇಕು. MLA ಹೆಂಗೆ? MLA ಪರವಾಗಿಲ್ಲ, ಬಟ್ ಏನಿದೆಯೋ ಹೆಂಗಿದೆಯೋ ಹಂಗೆ ಇದೆ. ನಮಸ್ಕಾರಪ್ಪ. ನಾವು ಬೀದಿ ವ್ಯಾಪಾರಗಳಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಕೊಡೋದಿಲ್ಲ ಅಂತ ಹೇಳಿದ್ರು DK ಶಿವಕುಮಾರ್ ಅವರು. ಸರ್ಕಾರ ಬರಕ್ಕೆ ಮುಂಚೆ CM ಅವರು ಇವಾಗ ಇಲ್ದಿದ್ದು ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ.